ವಿರಾಟ್ ಕೊಹ್ಲಿ ಫಿಟ್ನೆಸ್ ಕಿಂಗ್ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. 36ರ ವಯಸ್ಸಲ್ಲೂ ಕೂಡ ಅವರಿಗಿರುವಂಥ ಸ್ಟಾಮಿನಾ ಯಂಗ್ಸ್ಟರ್ಸ್ನು ಕೂಡ ನಾಚಿಸುವಂತಿದೆ. ಮ್ಯಾಚ್ ಟೈಮಲ್ಲಿ ಫೀಲ್ಡಿಂಗ್ ಮತ್ತು ಬ್ಯಾಟಿಂಗ್ನಲ್ಲಿ ಅವರಷ್ಟು ಡೆಡಿಕೇಶನ್ ತೋರಿಸೋದು ತುಂಬಾನೇ ಕಷ್ಟ. ಅದರಲ್ಲೂ ಕ್ರೀಸ್ನಲ್ಲಿ ವಿಕೆಟ್ಗಳ ನಡುವೆ ಚಿರತೆ ವೇಗದಲ್ಲಿ ಓಡಿ ರನ್ನನ್ನು ಕದೀತಾರೆ. ಹೀಗೆ ಕ್ವಿಕ್ ಆಗಿ ರನ್ ಗಳಿಸುವಂಥ ಭರದಲ್ಲಿ ಕೊಹ್ಲಿ ಸಮ್ಟೈಮ್ಸ್ ಎಡವಟ್ಟನ್ನು ಮಾಡಿಕೊಳ್ತಿದ್ದಾರೆ. ಅವರ ತಪ್ಪಿನಿಂದಾಗಿ ಜೊತೆಗಿದ್ದ ಬ್ಯಾಟರ್ ವಿಕೆಟ್ ಅನ್ನು ಒಪ್ಪಿಸಬೇಕಾಗಿದೆ. ಹೇಗೆ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನಲ್ಲಿದ್ದಾಗ ಫುಲ್ ಆಕ್ಟಿವ್ ಆಗಿರ್ತಾರೆ. ಸ್ಟೈಲಿಶ್ ಆಗಿ 4, 6ಗಳನ್ನು ಬಾರಿಸುವಂತ ಕೊಹ್ಲಿ ಅಷ್ಟೇ ವೇಗವಾಗಿ ಓಡಿ ರನ್ನನ್ನು ಕದೀತಾರೆ. ಯಾಕಂದ್ರೆ ಅವರು ಸಿಕ್ಕಾಪಟ್ಟೆ ಫಿಟ್ ಆಗಿರೋದ್ರಿಂದ ಹಿಂದೆ ಮುಂದೆ ನೋಡೋದೇ ಇಲ್ಲ. ಬಾಲ್ ಪಕ್ಕದಲ್ಲೇ ಬಿದ್ದಿದ್ರು ಕೂಡ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಪಟ್ ಅಂತ ಓಡಿ ತಲುಪಿ ಬಿಡ್ತಾರೆ. ಜೊತೆಗಿದ್ದ ಬ್ಯಾಟರ್ ಅರ್ಧ ಪಿಚ್ ನಲ್ಲಿ ಇರುವಾಗಲೇ ಇವರು ಆಲ್ರೆಡಿ ಕ್ರೀಸ್ ನಲ್ಲಿ ಇರ್ತಾರೆ. ಬಟ್ ಈ ಅರ್ಜೆನ್ಸಿ, ಈ ಅಗ್ರೆಷನ್, ಈ ಸ್ಪೀಡ್ ಸಹ ಆಟಗಾರರಿಗೆ ಕಂಟಕ ಆಗ್ತಾ ಇದೆ. ಕೊಹ್ಲಿ ಆತುರಕ್ಕೆ ಜೊತೆಗಿದ್ದ ಬ್ಯಾಟರ್ಗಳು ಔಟ್. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಮ್ಯಾಚ್ ಅಲ್ಲಿ ನೀವೆಲ್ಲ ನೋಡೇ ಇರ್ತೀರಾ. ಸ್ಫೋಟಕ ಇನ್ನಿಂಗ್ಸ್ ಆಡ್ತಾ ಇದ್ದಂತ ಫಿಲ್ ಸಾಲ್ಟ್ ಔಟ್ ಆಗಿಲ್ಲ ಅಂದ್ರೆ ಆವತ್ತು ಮ್ಯಾಚ್ ರಿಸಲ್ಟ್ ಬಹುಶಃ ಬೇರೆದ್ದೇ ಆಗಿರ್ತಿತ್ತು. ಕೇವಲ 17 ಎಸೆತಗಳಲ್ಲಿ 4 ಬೌಂಡ್ರಿ ಹಾಗೂ 3 ಸಿಕ್ಸರ್ ಸಹಿತ 37 ರನ್ ಬಾರಿಸಿದ್ದ ಫಿಲ್ ಸಾಲ್ಟ್ ಅತಿ ಕೆಟ್ಟದಾಗಿ ರನ್ಔಟ್ಗೆ ಬಲಿಯಾಗಿದ್ರು. ಡಿಸಿ ಆಟಗಾರರಾದಂಥ ವಿಪ್ರಾಜ್ ನಿಗಮ್ ಹಾಗೆ KL ರಾಹುಲ್ ಇಬ್ರು ಸೇರಿ ರನ್ಔಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ರು. ಫಿಲ್ ಸಾಲ್ಟ್ ಆಫ್ ಸೈಡ್ ನಲ್ಲಿ ಬಾರಿಸಿ ರನ್ಗೆ ಓಡಬೇಕು ಅಥವಾ ಬೇಡವೋ ಅನ್ನೋ ಗೊಂದಲದಲ್ಲಿದ್ದಾಗಲೇ ಮತ್ತೊಂದು ತುದಿಯಲ್ಲಿದ್ದಂಥ ವಿರಾಟ್ ಕೊಹ್ಲಿ ಆಗಾಗಲೇ ಓಡೋಕೆ ಶುರು ಮಾಡಿದ್ರು. ಹೀಗಾಗಿ ಸಾಲ್ಟ್ ಕೂಡ ಅನಿವಾರ್ಯವಾಗಿ ಓಡಬೇಕಾಯಿತು. ಆದರೆ ಕೊನೆ ಕ್ಷಣದಲ್ಲಿ ಬಾಲ್ ಫೀಲ್ಡರ್ ಕೈಗೆ ಸಿಗ್ತಾ ಇದ್ದಂತೆ ವಿರಾಟ್ ಕೊಹ್ಲಿ ಹಿಂದೆ ಸರಿದಿದ್ರು. ಹೀಗಾಗಿ ಫಿಲ್ ಸಾಲ್ಟ್ ಔಟ್ ಆಗಿ ಪೆವಿಲಿಯನ್ ಸೇರ್ಬೇಕಾಗಿ ಬಂತು. ಹೆಚ್ಚಿನ ರನ್ಗಳನ್ನ ಗಳಿಸೋಕೆ ಹೋಗಿ ಕೊಹ್ಲಿ ತನ್ನ ಸಹ ಆಟಗಾರರನ್ನ ರನ್ಔಟ್ ಮಾಡಿಸ್ತಾ ಇರೋದು ಇದೇ ಮೊದಲೇನಲ್ಲ. ಅಥವಾ ಕೊಹ್ಲಿಯೇ ರನ್ಔಟ್ ಆಗ್ತಿರೋದು ಕೂಡ ಸಾಕಷ್ಟು ಸಲ ಆಗಿದ್ದಾರೆ. IPL ನಲ್ಲಿ 34 ರನ್ಔಟ್ಗಳಿಗೆ ಕಾರಣರಾಗಿದ್ದಾರೆ ಕೊಹ್ಲಿ. ರನ್ ಕದಿಯೋದ್ರಲ್ಲಿ ಕೊಹ್ಲಿ ಎಷ್ಟು ನಿಪುಣರೋ ರನ್ಔಟ್ ಮಾಡಿಸೋದ್ರಲ್ಲೂ ಕೂಡ ಅಷ್ಟೇ ಬಿಡದ ದಾಖಲೆ ಬರೆದಿದ್ದಾರೆ. ಇದಕ್ಕೂ ಮೊದಲು IPL ನಲ್ಲಿ ಬರೋಬ್ಬರಿ 32 ಬಾರಿ ಈ ತಪ್ಪನ್ನ ಮಾಡ್ಕೊಂಡಿದ್ದಾರೆ. IPL ಆರಂಭದಿಂದಲೂ ಕೂಡ RCB ಪರ ಆಡ್ತಾ ಇರುವಂತ ವಿರಾಟ್ ಕೊಹ್ಲಿ 32 ರನ್ಔಟ್ಗಳಿಗೆ ಕಾರಣರಾಗಿದ್ದಾರೆ. ಈ ಪೈಕಿ ಅವರೇ ಸ್ವತಃ 8 ಸಲ ಔಟ್ ಆಗಿದ್ದಾರೆ. ಹಾಗೆ ಮತ್ತೆ 24 ಸಲ ತಮ್ಮ ಪಾರ್ಟ್ನರ್ಸ್ ಔಟ್ ಮಾಡಿಸಿದ್ದಾರೆ. ತಾವಷ್ಟೇ ಅಲ್ಲದೆ ತಮ್ಮ ಸಹ ಆಟಗಾರರನ್ನು ಕೂಡ ತಮ್ಮ ಆತುರದ ನಿರ್ಧಾರದಿಂದಲೇ ಬಲಿಪಶು ಮಾಡಿದ್ದಾರೆ. ಈ ಮೂಲಕ IPL ಇತಿಹಾಸದಲ್ಲಿ ಬೇಡದ ದಾಖಲೆ ಬರೆದಿದ್ದಾರೆ. ಕ್ರಿಕೆಟ್ ಅಭಿಮಾನಿಗಳು ಇಂಟ್ರೆಸ್ಟ್ ಇಂದ ಮ್ಯಾಚ್ ನೋಡುವಾಗ ಕ್ಯಾಚ್ ಔಟ್ ಆದ್ರೆ ಅಥವಾ ಬೌಲ್ಡ್ LBW ಬಲೆಗೆ ಬಿದ್ದರೆ ಅಷ್ಟೊಂದು ಹರ್ಟ್ ಆಗೋದಿಲ್ಲ. ಆದ್ರೆ ರನ್ಔಟ್ ಆಗೋದು ಬ್ಯಾಟರ್ಗಳ ಸೆಲ್ಫ್ ಸುಸೈಡ್. ಅದು ಬ್ಯಾಟರ್ಗಳ ಆತುರದಿಂದಲೇ ವಿಕೆಟ್ ಕಳ್ಕೊಳ್ತಾರೆ. ಈ ಟೈಮಲ್ಲಿ ಆಟಗಾರನಿಗೆ ಎಷ್ಟು ಬೇಸರ ಆಗುತ್ತೋ ಅದರ ದುಪ್ಪಟ್ಟು ನೋಡುಗರಿಗಾಗಿರುತ್ತೆ. DC ವಿರುದ್ಧದ ಮ್ಯಾಚ್ ಅಲ್ಲೂ ಕೂಡ ಹಂಗೆ ಆಗಿದ್ದು. ಸ್ಟಾರ್ಟಿಂಗ್ ರನ್ಸ್ ಬರೋದನ್ನ ನೋಡಿ ಹುಚ್ಚೆದ್ದು ಕುಣಿತಾ ಇದ್ರು ಫ್ಯಾನ್ಸ್. ಬಟ್ ಸಾಲ್ಟ್ ರನ್ಔಟ್ ಆದಾಗ ನಿಜಕ್ಕೂ ಅಭಿಮಾನಿಗಳಿಗೆ ಹಾರ್ಟ್ ಬ್ರೇಕ್ ಆದಂಥ ಕ್ಷಣ ಅದು. ಅದೇ ರನ್ಔಟ್ಗೆ ನಾವು ಮ್ಯಾಚ್ ಕೂಡ ಕಳ್ಕೊಂಡ್ವಿ. ಸೊ ಬ್ಯಾಟಿಂಗ್ ಟೈಮಲ್ಲಿ ಪಾರ್ಟ್ನರ್ಗಳ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಕರೆಕ್ಟ್ ಆಗಿರ್ಬೇಕಾಗುತ್ತೆ. ಇಲ್ಲದೇ ಇದ್ರೆ ವಿಕೆಟ್ಗಳನ್ನೇ ಕಳ್ಕೊಳ್ತಾರೆ. ಕೊಹ್ಲಿ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ನಿಜ, ಕ್ವಿಕ್ ಆಗಿ ಓಡ್ತಾರೆ. ಬಟ್ ಜೊತೆಗಿದ್ದ ಬ್ಯಾಟರ್ಸ್ ಬಗ್ಗೆ ಕೂಡ ಅವರು ಕೆಲವು ಸಲ ಯೋಚನೆ ಮಾಡಿ ನಿರ್ಧಾರ ಕೈಗೊಳ್ಬೇಕಾಗುತ್ತೆ. ಇಲ್ಲದೆ ಇದ್ರೆ ರನ್ಔಟ್ನಿಂದಾಗಿ ಇಡೀ ಪಂದ್ಯದ ರಿಸಲ್ಟೇ ಬೇರೆ ಬೇರೆಯಾಗಿ ಬಿಡುತ್ತೆ. ನಮಸ್ಕಾರ.